ಮಕ್ಕಳನ್ನ ಸ್ಕೂಲಿಗೆ ಯಾವಾಗ ಸೇರಿಸ್ಬೇಕು, ಯಾವ ಏಜ್ಗೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಆ್ಯಂಡ್ ಏನನ್ನ ಏಜ್ ಕ್ರೈಟೀರಿಯಾನ ನಾವು ಫಾಲೋ ಮಾಡಬೇಕು, ಗೌರ್ಮೆಂಟಿಂದ ಏನು ಕ್ರೈಟೀರಿಯಾಸ್ ಇದೆ, ಯಾವ ಏಜ್ಗೆ ಮಕ್ಕಳನ್ನ ನಾವು ಸ್ಕೂಲ್ಗೆ ಕರೆಕ್ಟ್ ಏಜಲ್ಲಿ ಸೇರಿಸಿದ್ರೆ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ ಸಾಕಷ್ಟು ಕನ್ಫ್ಯೂಷನ್ಸ್ನ ಮಾಮೀಸ್ ಆಗಿ ಪೇರೆಂಟ್ಸ್ ಆಗಿ ನಾವು ಫೇಸ್ ಮಾಡ್ತಿರ್ತೀವಿ. ಈ ಇನ್ಫಾರ್ಮೇಷನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ನಾನು ವೀನಾ ಕೃಷ್ಣ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್. ಮಕ್ಕಳನ್ನ ಯಾವ ಏಜ್ಗೆ ಸ್ಕೂಲಿಗೆ ಸೇರಿಸಬೇಕು, ಯಾವ ಏಜ್ಗೆ ಸ್ಕೂಲ್ನ ಮಕ್ಕಳಿಗೆ ಸ್ಟಾರ್ಟ್ ಮಾಡಿಬಿಡಬೇಕು, ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಬರೋದಷ್ಟರಲ್ಲಿ ಗೌರ್ಮೆಂಟ್ ಪ್ರಕಾರ ಕೆಲವು ಏಜ್ ನಾರ್ಮ್ಸ್ ಇರುತ್ತೆ, ಇಷ್ಟೇ ಏಜ್ಗೆ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂತ. ಸೊ ಆ ಬೇಸಿಸ್ ಮೇಲೆ ಯಾವಾಗ ನಾವು ಸ್ಕೂಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತಿನ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. NEP 2020 ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಒಂದು NEP 2020ನ ಫಾಲೋ ಮಾಡ್ತಾರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಆ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇಸಿಸ್ ಮೇಲೆ ಕೆಲವು ಏಜ್ ಕ್ರೈಟೀರಿಯಾ ಇದೆ. ಸೊ ಈ ಏಜ್ಗೆ ಮಕ್ಕಳು ಈ ಒಂದು ಲೆವೆಲಲ್ಲಿ ಇರಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟರಲ್ಲಿ ಈ ಲೆವೆಲ್ಗೆ ಮಕ್ಕಳು ಈ ಒಂದು ಏಜಲ್ಲಿ ಈ ಒಂದು ಇದಕ್ಕೆ ಹೋಗಬೇಕು ಅಂತ ಇರುತ್ತೆ. ಸೊ ಮೊದಲಿಗೆ ಮಕ್ಕಳು ಪ್ರೀ ನರ್ಸರಿಗೆ ಮಕ್ಕಳನ್ನ ಜಾಯಿನ್ ಮಾಡ್ತಿದೀವಿ ಅಂತಂದ್ರೆ ಮೂರು ವರ್ಷ ಆಗಿರಬೇಕು. 3 ಇಂದ 4 ವರ್ಷ ಮಕ್ಕಳು ಪ್ರೀ ನರ್ಸರಿಯಲ್ಲಿ ಇರ್ತಾರೆ. ಅದಾದ್ಮೇಲೆ ಮಕ್ಕಳು ನೆಕ್ಸ್ಟ್ ಯಾವ ಏಜ್ಗೆ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ನೆಕ್ಸ್ಟ್ ಮಕ್ಕಳು ಹೋಗೋದು ನರ್ಸರಿಗೆ ಹೋಗ್ತಾರೆ. ನರ್ಸರಿಯಲ್ಲಿ 4 ರಿಂದ 5 ವರ್ಷದವರೆಗೂ 1 ವರ್ಷ ಮಕ್ಕಳು ನರ್ಸರಿಗೆ ಹೋಗ್ತಾರೆ. ಅದಾದ್ಮೇಲೆ KG ಬರುತ್ತೆ, ಕಿಂಡರ್ ಗಾರ್ಟನ್. ಅದರಲ್ಲಿ ಮಕ್ಕಳು 5 ಇಯರ್ಸ್ ಇಂದ 6 ಇಯರ್ಸ್ ವರ್ಗು ಮಕ್ಕಳು KG ಅಲ್ಲಿ ಅಂದ್ರೆ ಕಿಂಡರ್ ಗಾರ್ಟನ್ ಇರ್ತಾರೆ. 6 ಇಯರ್ಸ್ ಕರೆಕ್ಟ್ ಆಗಿ ಮಕ್ಕಳಿಗೆ June 1ಗೆ ಮಕ್ಕಳಿಗೆ 6 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಇದು ಕಂಪ್ಲೀಟ್ 2024 ಅಲ್ಲಿ ಬಂದಿರುವಂತಹ ಒಂದು ಕಂಪ್ಲೀಟ್ ಸ್ಟ್ರಿಕ್ಟ್ ರೂಲ್ ಅಂಡ್ ಲಾ ದಟ್ ಮಗು June 1 ಅಲ್ಲಿ 6 ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ಫಸ್ಟ್ ಗ್ರೇಡ್ಗೆ ಮಗುಗೆ ಅಡ್ಮಿಷನ್ ಕೊಡ್ತಾರೆ. ಸೊ ನಿಮ್ಮ ಮಗು 3 ಇಯರ್ಸ್ ಆಗಿದೆ ಅಂತ ಅಂದಾಗ ನೀವು ಪ್ರೀ ನರ್ಸರಿನ ಸ್ಟಾರ್ಟ್ ಮಾಡ್ಬೋದು. ಅದಾದ್ಮೇಲೆ ನರ್ಸರಿ, ನೆಕ್ಸ್ಟ್ KG ಆ್ಯಂಡ್ ಫಸ್ಟ್ ಗ್ರೇಡ್ನ ನೀವು ಮಕ್ಕಳಿಗೆ ಶುರು ಮಾಡ್ಬೋದು. ಸಾಕಷ್ಟು ಕನ್ಫ್ಯೂಷನ್ ಸಹ ಇದೆ, ಏನು ಮಾಡೋದಪ್ಪ ಈಗ ಡಿಸೆಂಬರಲ್ಲಿ ಹುಟ್ಟಿರುವಂತಹ ಮಕ್ಕಳು ಅಥವಾ ಅಕ್ಟೋಬರಲ್ಲಿ ಹುಟ್ಟಿರುವಂತಹ ಮಕ್ಕಳುಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಕೆಲವು ಮಕ್ಕಳುಗಳು ರಿಪೀಟ್ ಮಾಡುವಂತಹ ಸಂಭವಗಳು ಬರುತ್ತೆ, ಅಥವಾ ಕೆಲವು ಮಕ್ಕಳುಗಳಿಗೆ ಅರ್ಲಿ ಆಗಿ ಹಾಕಿದ್ರೆ ಸೊ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಮಿನಿಮಮ್ ಏಜ್ ಟು ಸ್ಟಾರ್ಟ್ ಪ್ರೀ ಸ್ಕೂಲ್, ಇದು ಏನು ಹೇಳೋದು ಅಂತಂದರೆ ಆಸ್ ಅ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಆಗಿ ಇದು ಮಕ್ಕಳಿಗೆ ನಿಜವಾಗ್ಲೂ ಪ್ರೀ ನರ್ಸರಿ ಅಥವಾ ನರ್ಸರಿ ಇದೆಲ್ಲ ನೆಸೆಸಿಟಿ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಒಂದು ಆಸ್ಪೆಕ್ಟಿಂದ ಎಸ್ ಇದೆಲ್ಲ ನೆಸೆಸಿಟಿ ಇದೆ. ಒಂದು ಆಸ್ಪೆಕ್ಟಿಂದ ಅದನ್ನು ಸ್ಕಿಪ್ ಸಹ ಮಾಡ್ಬೋದು. ಮಕ್ಕಳಿಗೆ KG ಇಂದನೂ ಹಾಕ್ಬೋದು. 4 ವರ್ಷ 5 ವರ್ಷ ಇದ್ದಾಗ ಮಕ್ಕಳನ್ನ ಸ್ಕೂಲಿಗೆ ಹಾಕಿ ಅದಾದಮೇಲೆ ಫಸ್ಟ್ ಗ್ರೇಡಿಂದನೂ ಮಕ್ಕಳಿಗೆ ನಾವು ಸ್ಕೂಲ್ನ ಸ್ಟಾರ್ಟ್ ಮಾಡ್ಬೋದು. ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಆನ್ ಪೇರೆಂಟ್ಸ್ಗಳ ಡಿಸೈಡ್ ಆಗಿರುತ್ತೆ ಯಾವಾಗ ಮಕ್ಕಳಿಗೆ ನಾವು ಶಾಲೆನ ಶುರು ಮಾಡಬೇಕು ಅಂತ. ಆದರೆ ಆಸ್ ಪರ್ ದ ಗೌರ್ಮೆಂಟ್ ಮಕ್ಕಳಿಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎನ್ರೋಲ್ ಮಾಡ್ತಿದ್ದೀರಾ ಅಂತಂದರೆ ಯು ಹ್ಯಾವ್ ಟು ಫಾಲೋ ದಿಸ್. ಸೊ 6 ಇಯರ್ಸ್ ಮಕ್ಕಳಿಗೆ ಕಂಪ್ಲೀಟ್ ಆಗಿರಬೇಕು, ಅವಾಗಲೇ ಅವರು ಫಸ್ಟ್ ಗ್ರೇಡಿಗೆ ತಗೊಳ್ತಾರೆ. ಅಕಸ್ಮಾತ್ ಮಗುಗೆ 5.5 ವರ್ಷ ಅಂದ್ರೂ ತಗೊಳ್ಳೋದಿಲ್ಲ, 6 ವರ್ಷ ಆಗಿದ್ರೆ ತಗೊಳ್ತಾರೆ. ಬಟ್ 6 ವರ್ಷ ಕಂಪ್ಲೀಟ್ ಆಗಿರೋದು ಇಟ್ಸ್ ದೇರ್ ಕಂಪ್ಲೀಟ್ ರೂಲ್ಸ್ ಫ್ರಮ್ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಇಂದ. ಸೊ ಈ ಬೇಸಿಸ್ ಮೇಲೆ ನೀವು ನಿಮ್ಮ ಮಕ್ಕಳ ಒಂದು ಸ್ಕೂಲ್ ಪ್ರೋಗ್ರಾಮ್ಸ್ನ ನೀವು ಪ್ಲ್ಯಾನ್ ಮಾಡ್ಬೋದು. ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವ ಒಂದು ಸ್ಕೂಲ್ ಅಥವಾ ಯಾವ ಒಂದು ನಾರ್ಮಲ್ ಸ್ಕೂಲ್ಸ್ಗಳಲ್ಲಿ ಅಂದರೆ ಬೇಸಿಕ್ ಸ್ಕೂಲ್ಸ್ಗಳಿರುತ್ತಲ್ಲ ಮನೆ ಹತ್ರ, ನರ್ಸರಿ, ಪ್ರೀ ನರ್ಸರಿ, ಅದಕ್ಕೆಲ್ಲ ನೀವು ಹಾಕ್ಕೊಂಡು ಅದಾದಮೇಲೆ ನೀವು ಒಂದು ಬೋರ್ಡ್ ಸ್ಕೂಲ್ ಅಂತ ಏನು ಹೇಳ್ತೀವಿ ಅಥವಾ ಒಂದು ಕಂಪ್ಲೀಟ್ ಒಂದು ಸ್ಕೂಲ್ ಸೆಟ್ಟಿಂಗ್ ಫ್ರಮ್ 0 to 12 ಅಥವಾ 1 ಗ್ರೇಡ್ ಟು 12 ಗ್ರೇಡ್ ಅಂತ ಏನು ಹೇಳ್ತೀವಿ ಅಂತಹ ಸ್ಕೂಲ್ಗಳಿಗೆ ನೀವು ಮಕ್ಕಳನ್ನ ಎನ್ರೋಲ್ ಮಾಡ್ಬೋದು, ಅಡ್ಮಿಷನ್ ಮಾಡ್ಬೋದು. ಸೊ ಚಾಯ್ಸ್ ಇಸ್ ಯೋರ್ಸ್. ಏನೇ ಇದ್ರೂ ನಾವು ನಮ್ಮ ಒಂದು ಸರ್ಕಾರ ನೀಡುವಂತಹ ಈ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಬಟ್ ಡಿಸಿಷನ್ ಇಸ್ ಅವರ್ಸ್. ಯಾವಾಗ ನಾವು ಸ್ಕೂಲ್ಗೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ನಾನು 4 ವರ್ಷಕ್ಕೆ ಜಸ್ಟು LKG UKG ಹಾಕಿ ಅದಾದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ತೀನಿ ಅಂತಂದರೆ ಚಾಯ್ಸ್ ಇಸ್ ಯುವರ್ಸ್. ಇಲ್ಲ ನಂಗೆ ಯಾರೂ ಮೇಂಟೈನ್ ಮಾಡೋದಕ್ಕಿಲ್ಲ ಮನೇಲಿ, ನಾನು ಮಗುನ ಕಳಿಸ್ಲೇಬೇಕು, ಪ್ರೀ ನರ್ಸರಿಯಿಂದನೇ ಶುರು ಮಾಡ್ತೀನಿ ಅಥವಾ ಪ್ಲೇ ಗ್ರೂಪಿಂದನೇ ಶುರು ಮಾಡ್ತೀನಿ ಅಂತ ಕೆಲವು ಮಕ್ಕಳುಗಳನ್ನ 2 ವರ್ಷದಿಂದನೇ ಹಾಕ್ತಾರೆ, 2.5 ವರ್ಷದಿಂದ ಮಕ್ಕಳನ್ನ ಹಾಕ್ತಾರೆ. ದಟ್ ಈಸ್ ಆಲ್ಸೋ ಕ್ಯಾನ್ ಬಿ ಡನ್. ಬಟ್ NEP 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಪ್ರಕಾರ ರೂಲ್ಸ್ ಇರೋದು ಮಕ್ಕಳು 1ನೇ ಸ್ಟ್ಯಾಂಡರ್ಡ್ಗೆ ಎನ್ರೋಲ್ ಮಾಡಬೇಕು, ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಅಂತಂದರೆ ಮಕ್ಕಳಿಗೆ 6 ವರ್ಷ ತುಂಬಿರಬೇಕು. ಸೊ ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು, ಯಾವಾಗಪ್ಪ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಏನಪ್ಪ ರೂಲ್ಸ್ ಇದೆ ಅಂತ.
ತುಂಬ ನನ್ನ ಫಾಲೋವರ್ಸ್ ಕೇಳ್ತಾ ಇದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಐ ಹೋಪ್ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ, ಯಾವಾಗ ಮಕ್ಕಳನ್ನ ನಾವು ಸ್ಕೂಲ್ಗೆ ಎಂಟರ್ ಮಾಡಬಹುದು, ಯಾವಾಗ ಅಡ್ಮಿಷನ್ ಮಾಡಿಸ್ಬೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಹೆಚ್ಚಿನ ಒಂದು ಕಾಂಟೆಂಟ್ ಮಕ್ಕಳ ರಿಲೇಟೆಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.